ಕಸ ಎಸೆದು ಬರ್ತೀನಿ ಅಂತ ಹೋಗಿದ್ದಂತಹ ಗೃಹಿಣಿ ಎಸ್ಕೇಪ್ ಆದಂತಹ ಸ್ಟೋರಿ ಇದು. ಪತಿ ಮತ್ತು ತನ್ನ ಇಬ್ರು ಮಕ್ಕಳನ್ನ ಬಿಟ್ಟು ಹಾಗಿದ್ರೆ ಪ್ರಿಯಕರನ್ ಜೊತೆ ಆಕೆ ಪರಾರಿಯಾದ್ರ. ಕಸದ ಬುಟ್ಟಿ ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಬ್ಯಾಗ್ ಹಿಡಿದು ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ಹೋಗಿರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಅದೇ ಏರಿಯಾದ ಪ್ರಭು ಎನ್ನೋ ಜೊತೆ ಪತ್ನಿ ಪರಾರಿಯಾಗಿದ್ದಾಳೆ ಅನ್ನೋದು ಪತಿ ಮಾಡ್ತಾ ಇರುವಂತಹ ಆರೋಪ. ಪತ್ನಿ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳೆ ಅಂತ ಪತಿ ಶರತ್ ಆರೋಪಿಸ್ತಾ ಇದ್ದಾರೆ. ಬಾಲ್ಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನಾವು CCTV ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಬಲಗೈಯಲ್ಲಿ ಕಸದ ಬುಟ್ಟಿ ಇದೆ, ಎಡಗೈಯಲ್ಲಿ ಒಂದು ಬ್ಯಾಗ್ ಇದೆ. ಕಸ ಎಸೆದು ಬರ್ತೀನಿ ಅಂತ ಹೋದಂತಹ ಈಕೆ ಅದೇ ಏರಿಯಾದ ಮತ್ತೊಬ್ಬ ವ್ಯಕ್ತಿ ಜೊತೆಗೆ ಪರಾರಿಯಾಗಿದ್ದಾಳೆ ಅನ್ನೋದು ಈಗ ಪತಿ ಮಾಡ್ತಾ ಇರುವಂತಹ ಆರೋಪ. ಏರಿಯಾದಲ್ಲಿ ಕಟಿಂಗ್ ಶಾಪ್ ನಡೆಸ್ತಾ ಇದ್ದ ಪ್ರಭು, ಪತಿ ಶರತ್ ಕೆಲಸಕ್ಕೆ ಹೋಗಿದ್ದಾಗ ಪತ್ನಿ ಮತ್ತು ಈ ಪ್ರಭು ಲವಿ ಡವಿ ಅನ್ನೋದು ಈಗ ಪತಿ ಮಾಡ್ತಾ ಇರುವಂತಹ ಆರೋಪ. ಪ್ರಭು ಜೊತೆ ಪತ್ನಿ ಪ್ರಿಯಾಂಕಾ ಅಕ್ರಮ ಸಂಬಂಧ ಹೊಂದಿದ್ಲು ಅಂತ ಆರೋಪಿಸ್ತಾ ಇದ್ದಾನೆ. ಪತಿ ಮತ್ತು ಇಬ್ಬರು ಮಕ್ಕಳನ್ನ ಬಿಟ್ಟು ಈಗ ಪ್ರಿಯಾಂಕಾ ಪರಾರಿಯಾಗಿದ್ದಾಳೆ. ಇಬ್ಬರ ಕಳ್ಳಟ ಗೊತ್ತಾಗಿ ಬುದ್ಧಿ ಹೇಳಿದ್ದೆ, ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಈಗ ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಪತಿ ಮಾಡ್ತಾ ಇರುವ ಆರೋಪ. ಏಪ್ರಿಲ್ 11ರ ರಾತ್ರಿ 11:57 ಸುಮಾರಿಗೆ ಪತ್ನಿ ಪರಾರಿಯಾಗಿದ್ದಾಳೆ ಅಂತ ಆರೋಪಿಸಿದ್ದಾನೆ. CCTV ದೃಶ್ಯಗಳು ಕೂಡ ಇದೆ. ಪ್ರಿಯಾಂಕಾ ಹೋಗ್ತಾ ಇರುವಂತಹ ದೃಶ್ಯ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತ್ನಿಯ ವಿರುದ್ಧ ಪತಿ ಆರೋಪಿಸ್ತಾ ಇದ್ದಾರೆ. ಅಕ್ರಮ ಸಂಬಂಧ, ಆಕೆ ನಮ್ಮನ್ನ ಬಿಟ್ಟು ಓಡ್ ಹೋಗಿದ್ದಾಳೆ ಅನ್ನೋದು ಪತಿ ಮಾಡ್ತಿರುವ ಆರೋಪ. ಸರ್ ರಾತ್ರಿ 11:50ಕ್ಕೆ ಕಸ ಹಾಕ್ತೀನಿ ಅಂತ ಹೋಗಿದ್ದಾಳೆ. ಕಸ ಹಾಕ್ಬೇಕಾದ್ರೆ ನಮ್ದು ಒಂದು ಬ್ಯಾಗ್ ಇತ್ತು, ಬ್ಯಾಗು ತೊಗೊಂಡು ಹೋಗಿದ್ದಾಳೆ. ಕಸದ ಬುಟ್ಟಿ ಜೊತೆ ಬ್ಯಾಗು ತೊಗೊಂಡು ಹೋಗಿದ್ದಾಳೆ. ಸರ್ ಅವತ್ತು ನಾನು ನಮ್ಮ ಬ್ರದರ್ ಮನೆಗೆ ಬಂದೆ. ಶನಿವಾರ ನೈಟು ಒಂದು 8:00ವರೆಗೆ ನಮ್ಮ ಬ್ರದರ್ ಮನೆಗೆ ಬಂದೆ. ಬ್ರದರ್ ಮನೆಗೆ ಬಂದು ಅಕ್ಕಿ ಪ್ಯಾಕೆಟ್ ಬುಕ್ ಮಾಡಿಕೊಂಡು ಅವ್ನು ಊಟ ಮಾಡ್ಕೊಂಡು ಹೋಗೋದ. ಆದರೆ ನಮ್ಮ ಮನೇಲಿ ಮಕ್ಕಳು ಕಾಯ್ತಿರ್ತಾರೆ ಅಂತ ಮನೆಗೆ ಹೋದೆ. 9:30 ಹೋದೆ. ಊಟ ಹಾಕಿದ್ಲು. ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಸ್ವಲ್ಪ ತಲೆ ಸುತ್ತಂಗಾಯಿತು. ನಾನು ಯಾಕೋ ತಲೆ ಸುತ್ತಾಯಿದೆ ಅಂತಿದ್ದೆ. ಅವತ್ತು ಯಾವತ್ತು ಇಲ್ದಿರೋದು ಹಾಸಿಗೆ ಹಾಸಿದ್ಲು. ಹೋದೆ, ಮನ್ಕೊಂಡೆ. ಅವತ್ತು ಶನಿವಾರ ಅಂದರೆ ನಾವು ಭಾನುವಾರ ಲೇಟಾಗಿ ಹೇಳ್ತೀವಲ್ಲ ಅಂದ್ಕೊಂಡು ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟೆ. ಮಕ್ಳ ಹತ್ರ ಮೊಬೈಲ್ ಇತ್ತು. ನಮ್ಮ ವೈಫ್ ನೀನು ನನಗೆ ಇಲ್ಲಿ ಹೊಡಿದ್ಯಾ ಅಂದ್ಕೊಂಡು ಅವಳೇ ಕಿರಿಕ್ ಮಾಡ್ಕೊಂಡು ಜಗಳ ಆಡೋಕೆ ಬಂದು. ಅದು ನನಗೆ ಸುಸ್ತಾಗ್ತಿದೆ, ಬಿಟ್ಬಿಡು ಅಂದ್ರೆ ಅವಳು ಹಂಗೆ ನಾನು ಸ್ವಲ್ಪ ಮಲ್ಗಕ್ಕೆ ಮಾಡ್ತಾಯಿದ್ದೀನಿ. ಅವಳು ಬಂದು ಮುಖದ ಮೇಲೆ